ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೇಸಿಗೆಗೆ ತಂಪು, ಚಳಿಗಾಲಕ್ಕೆ ಬೆಚ್ಚಗೆ ಇರುವಂಥ ಮನೆಯಲ್ಲಿರುವ ಹಳೆಯ ಬಟ್ಟೆಯಿಂದ ಬೆಡ್ಶೀಟ್ನಿಂದ ಹೇಗೆ ಕೌದಿಯನ್ನು ಹೊಲೆಯಬಹುದು ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಈ ಬೆಡ್ಶೀಟ್ ನೋಡಿ ಫ್ರೆಂಡ್ಸ್, ಇದು ನಡುವೆ ಸ್ವಲ್ಪ ಹಾಳಾಗಿದೆ, ಹರಿದಿದೆ. ಹೀಗಾಗಿ ನಾನು ಸೈಡಿನ ಬೆಡ್ಶೀಟ್ ಚೆನ್ನಾಗಿದೆ, ಅದನ್ನು ಕಟ್ ಮಾಡಿಕೊಳ್ಳುತ್ತೇನೆ. ಸೈಡ್ ಎಲ್ಲ ಚೆನ್ನಾಗಿರುವ ಬೆಡ್ಶೀಟನ್ನು ಕಟ್ ಮಾಡಿಕೊಳ್ಳಿ. ನಾನು ಕೌದಿಯನ್ನು ಹೊಲೆಯಲು ಈ ಬೆಡ್ಶೀಟನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಇದು ಸ್ವಲ್ಪ ಹಳೇದಾಗಿದೆ, ಆದರೆ ಬಣ್ಣ ಹೋಗಿದೆ, ಆದರೆ ಬಟ್ಟೆ ಚೆನ್ನಾಗಿದೆ, ಆದ್ದರಿಂದ ಕಾಟನ್ ಇದೆ, ಆದ್ದರಿಂದ ಇದೇ ಬೆಡ್ಶೀಟನ್ನು ತೆಗೆದುಕೊಂಡಿದ್ದೇನೆ. ಮನೆಯಲ್ಲಿರುವಂಥ ಹಳೆ ಬೆಡ್ಶೀಟ್ಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಉದ್ದಕ್ಕೆ 10.5 ತೆಗೆದುಕೊಂಡಿದ್ದೇನೆ, 10.5 ಇಂಚು. ಅಗಲಕ್ಕೆ 13.5 ಇಂಚನ್ನು ತೆಗೆದುಕೊಂಡಿದ್ದೇನೆ. ನಿಮಗೆ ಯಾವ ರೀತಿ ಅಳತೆ ಬೇಕೋ ಆ ರೀತಿ ಅಳತೆಯನ್ನು ತೆಗೆದುಕೊಳ್ಳಿ. ಬೆಡ್ಶೀಟ್ಗಳನ್ನು ಮತ್ತು ನೈಟಿ ಎಲ್ಲದರಿಂದಲೂ ನಾನು ಒಂದೇ ಸಮನಾಗಿ ಕಟ್ ಮಾಡಿಕೊಂಡಿದ್ದೇನೆ. ಮೊದಲು ಬೆಡ್ಶೀಟನ್ನು ಹಾಕಿಕೊಂಡು ಬೆಡ್ಶೀಟ್ ಮೇಲೆ ಮೊದಲು ಕಟ್ ಮಾಡಿದ ಪೀಸುಗಳನ್ನು ಹಾಕಿ ಜೋಡಿಸಿಕೊಳ್ಳಿ. ಕರೆಕ್ಟಾಗಿ ಹೊಂದಾಣಿಕೆ ಆಗುತ್ತೆ ಇಲ್ಲ ಮೊದಲು ನೋಡಿಕೊಳ್ಳಿ. ನಂತರ ಒಂದೊಂದೇ ಲೈನಿಂಗ್ ಬಟ್ಟೆಗಳನ್ನು ತೆಗೆದುಕೊಂಡು ಸ್ಟಿಚ್ ಮಾಡಿ. ಮೊದಲು ಎಲ್ಲ ನೀಟಾಗಿ ಜೋಡಿಸಿಕೊಳ್ಳಿ. ಒಂದೊಂದೇ ಲೈನಿನ ಬಟ್ಟೆಯನ್ನು ತೆಗೆದುಕೊಂಡು ಹೀಗೆ ನೀಟಾಗಿ ಸ್ಟಿಚ್ ಮಾಡಿಕೊಳ್ಳಿ. ಇದು ಒಂದು ಲೈನಿನಲ್ಲಿ ಪೀಸುಗಳನ್ನು ನಾನು ಜೋಡಿಸಿದ ಪೀಸುಗಳನ್ನು ತೋರಿಸ್ತಾ ಇದ್ದೇನೆ. ಈ ರೀತಿ ನೀವು ಒಂದು ಲೈನಿನಲ್ಲಿ ಇರುವ ಪೀಸುಗಳನ್ನು ನೀಟಾಗಿ ಜೋಡಿಸಿಕೊಂಡು ಇದನ್ನು ಹೀಗೆ ಹೊಲಿದುಕೊಳ್ಳಿ, ಸ್ಟಿಚ್ ಮಾಡಿಕೊಳ್ಳಿ. ಈಗ ಇದನ್ನು ಸೀದಾ ಇಟ್ಟುಕೊಂಡು ಒಂದನೇ ಲೈನಿನಲ್ಲಿ ನಾವು ಬೆಡ್ಶೀಟ್ ಮೇಲೆ ಏನು ಜೋಡಿಸಿದ್ದೇವೆ ಆ ಲೈನಿನ ಬಟ್ಟೆ ಪೀಸುಗಳನ್ನು ತೆಗೆದುಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಳ್ಳಿ. ಇದಕ್ಕೆ ಮತ್ತೆ ಎರಡನೇ ಪೀಸಿನ ಬಟ್ಟೆಯನ್ನು ತೆಗೆದುಕೊಳ್ಳಿ. ಈ ರೀತಿ ನೀಟಾಗಿ ಜೋಡಿಸಿಕೊಳ್ಳಿ. ಮತ್ತು ಈ ಪೀಸನ್ನು ತೆಗೆದುಕೊಂಡು ಇದನ್ನು ನೀಟಾಗಿ ಸ್ಟಿಚ್ ಮಾಡಿಕೊಳ್ಳಿ. ಕಟ್ ಮಾಡಿದ ಎಲ್ಲ ಪೀಸುಗಳನ್ನು ಐರನ್ ಮಾಡಿಕೊಂಡು ಸ್ಟಿಚ್ ಮಾಡಿ. ನಾನು ಒಂದನೇ ಲೈನಿನ ಪೀಸುಗಳನ್ನು ಈ ರೀತಿಯಾಗಿ ನೀಟಾಗಿ ಜೋಡಿಸಿಕೊಂಡು ಸ್ಟಿಚ್ ಮಾಡಿಕೊಂಡಿದ್ದೇನೆ. ಈ ರೀತಿ ಜೋಡಿಸಿ ಹೆಚ್ಚು ಬಂದ ಬಟ್ಟೆಯನ್ನು ಅಲ್ಲಿಯೇ ಕಟ್ ಮಾಡಿಕೊಂಡು ಬಿಡಿ. ಒಂದೇ ಸಮನಾಗಿ ಇರುವಂತೆ ಎಲ್ಲ ಪೀಸುಗಳು ಒಂದೇ ಸಮನಾಗಿ ಇರುವಂತೆ ನೋಡಿಕೊಳ್ಳಿ. ಈಗ ಈ ದೊಡ್ಡ ಬೆಡ್ಶೀಟನ್ನು ತೆಗೆದುಕೊಂಡಿದ್ದೇನೆ, ಅದಕ್ಕೆ ಮೊದಲನೇ ಹೊಲದ ಪೀಸನ್ನು ಇದಕ್ಕೆ ಜೋಡಿಸಿಕೊಳ್ಳಿ. ಈ ರೀತಿ
ನೀಟಾಗಿ ಹೊಲಿಗೆಯನ್ನು ಹಾಕಿಕೊಳ್ಳಿ. ನಾನು ಎಲ್ಲ ಪೀಸುಗಳನ್ನು ಹೊಲಿದುಕೊಂಡಿದ್ದೇನೆ. ಹೀಗೆ ಎಲ್ಲ ಪೀಸುಗಳನ್ನು ಕಟ್ ಮಾಡಿದ ಪೀಸುಗಳನ್ನು ಸ್ಟಿಚ್ ಮಾಡಿಕೊಳ್ಳಿ. ಬೆಡ್ಶೀಟಿಗೆ ಎಷ್ಟು ಪೀಸುಗಳು ಬೇಕಾಗುತ್ತೋ ಅಷ್ಟನ್ನು ನೀಟಾಗಿ ಇಟ್ಟುಕೊಂಡು ಸ್ಟಿಚ್ ಮಾಡಿಕೊಳ್ಳಿ. ಚೆನ್ನಾಗಿ ಜೋಡಿಸಿಕೊಳ್ಳಿ. ಬೆಡ್ಶೀಟಿಗೆ ನೀಟಾಗಿ ಇಟ್ಟುಕೊಂಡ ನಂತರ ನಾನು ಇಲ್ಲಿ ಒಂದು ದೊಡ್ಡ ಹಳೆಯದಾದ ಬೆಡ್ಶೀಟನ್ನು ತೆಗೆದುಕೊಂಡಿದ್ದೇನೆ. ನಡುವೆ ಹರಿದಿತ್ತು, ಹಾಳಾಗಿತ್ತು. ಅದನ್ನು ದೊಡ್ಡದಾಗಿ ಸೈಡಿಂದ ಕಟ್ ಮಾಡಿಕೊಂಡು ಇಟ್ಟುಕೊಂಡಿದ್ದೆ. ಇದನ್ನು ಇದಕ್ಕೆ ಜೋಡಿಸಿಕೊಂಡು ಸ್ಟಿಚ್ ಮಾಡುತ್ತೇನೆ. ಈ ರೀತಿಯಾಗಿ ಜೋಡಿಸಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ. ಒಂದರ ಮೇಲೆ ಒಂದು ಎಡ್ಜುಗಳು ನೀಟಾಗಿ ಜೋಡಿಸಿ ಹೊಲೆಯಿರಿ. ನೀಟಾಗಿ ಜೋಡಿಸಿಕೊಂಡು ಹೊಲೆಯಿರಿ. ಸ್ಟಿಚ್ ಮಾಡಿಕೊಳ್ಳಿ. ಹೊಲೆದ ನಂತರ ಸ್ಟಿಚ್ ಮಾಡಿಕೊಂಡ ನಂತರ ಕರೆಕ್ಟಾಗಿ ಹೊಲಿಗೆ ಬಿದ್ದಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಿ. ದೊಡ್ಡ ಸೈಜಿನ ಬಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ಫಸ್ಟ್ ಮತ್ತು ಲಾಸ್ಟಿಗೆ ಸೇಮ್ ಬಟ್ಟೆಯನ್ನು ಹಾಕಿರಿ. ಅಂದರೆ ರೆಡಿಮೇಡ್ ನಾವು ಮಾರುಕಟ್ಟೆಯಲ್ಲಿ ತರುತ್ತೇವೆ ಅಲ್ವಾ, ಹಾಗೆ ಅದೇ ರೀತಿ ಕಾಣುತ್ತೆ. ಇವುಗಳು ನಾನು ನೈಟಿ ಮತ್ತು ಚೂಡಿದಾರ್ ಟಾಪ್ಗಳನ್ನು ಕಟ್ ಮಾಡಿಕೊಂಡು ಇದನ್ನು ಇದೇ ರೀತಿಯಾಗಿ ಜೋಡಿಸಿಕೊಂಡು ಸ್ಟಿಚ್ ಮಾಡಿಕೊಂಡಿದ್ದೇನೆ. ಎಡ್ಜುಗಳು ಸರಿಯಾಗಿ ಒಂದಕ್ಕೊಂದು ಇರುವಂತೆ ನೀಟಾಗಿ ಸ್ಟಿಚ್ ಮಾಡಿಕೊಳ್ಳಿ. ಎಲ್ಲ ಪೀಸುಗಳನ್ನು ನೀಟಾಗಿ ಸ್ಟಿಚ್ ಮಾಡಿಕೊಳ್ಳಿ.
ಬಟ್ಟೆಯ ಮೇಲೆ ಒಂದೊಂದು ಲೈನಿಗೂ ಸ್ಟಿಚ್ ಮಾಡಿಕೊಂಡರೆ ಬಟ್ಟೆ ನೀಟಾಗಿ ಕಾಣುತ್ತದೆ. ಈ ರೀತಿಯಾಗಿ ಜೋಡಿಸಿಕೊಂಡ ಬಟ್ಟೆಯನ್ನು ನೀಟಾಗಿ ಹೀಗೆ ಹಾಕಿ ನೋಡಿ. ಎಲ್ಲ ಒಂದೇ ತೆರನಾಗಿ ನೀಟಾಗಿ ಹೊಲಿಗೆ ಬಂದಿದೆ. ಹೆಚ್ಚಾದ ಭಾಗವನ್ನು ಕಟ್ ಮಾಡಿಕೊಳ್ಳಿ. ನಾನು ಇಲ್ಲಿ 3 ಲೇಯರ್ ತೆಗೆದುಕೊಂಡಿದ್ದೇನೆ. ಮೊದಲೇ ಲೇಯರ್ ಇದು ಸ್ಟಿಚ್ ಮಾಡಿಕೊಂಡ ಮೊದಲೇ ಪೀಸು. ನೆಕ್ಸ್ಟ್ ಇದರ ಮೇಲೆ ಬೆಡ್ಶೀಟನ್ನು ಹಾಕಿ ಮತ್ತೆ ಇನ್ನೊಂದು ಲೇಯರ್ ಬ್ಲೌಸ್ ಪೀಸಿನಿಂದ ಹೊಲೆದುಕೊಂಡ ಈ ಥರ 3 ಲೇಯರ್ಗಳನ್ನು ಜೋಡಿಸಿಕೊಳ್ಳಿ. ನೀಟಾಗಿ ಜೋಡಿಸಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ. ಇದನ್ನು ಉಲ್ಟಾ ಇಟ್ಟುಕೊಳ್ಳಿ. ನೆಕ್ಸ್ಟ್ ಇದನ್ನು ಸೀದಾ ಇಟ್ಟುಕೊಂಡು ಸ್ಟಿಚ್ಚನ್ನು ಹಾಕಿ. ನಾವು ಸೂಜಿ ದಾರದ ಸಹಾಯದಿಂದ ಮೊದಲು ಹೊಲಿಗೆಯನ್ನು ಹಾಕಿಕೊಂಡರೆ ನಮಗೆ ಮಷಿನ್ ಮೇಲೆ ಸ್ಟಿಚ್ ಮಾಡಲು ತುಂಬ ಈಸಿಯಾಗುತ್ತದೆ, ನೀಟಾಗಿ ಬರುತ್ತದೆ. ಮೊದಲು ಈ 3 ಲೇಯರ್ಗಳನ್ನು ಜೋಡಿಸಿಕೊಂಡು 4 ಕಡೆಗೂ ಸ್ಟಿಚ್ ಮಾಡಿಕೊಳ್ಳಿ. ನಡುವೆ ಕೂಡ ಸ್ವಲ್ಪ ಸ್ಟಿಚ್ ಮಾಡಿಕೊಳ್ಳಿ. ನೀಟಾಗಿ ಕೈಯಿಂದ ನಾವು ಸ್ಟಿಚ್ ಮಾಡಿಕೊಂಡ ನಂತರ ಮಷಿನ್ ಮೇಲೆ ಇಟ್ಟು 3 ಎಡ್ಜುಗಳನ್ನು ಸರಿಯಾಗಿ ಜೋಡಿಸಿಕೊಂಡು ನಿಧಾನವಾಗಿ ಸ್ಟಿಚ್ಚನ್ನು ಮಾಡಿಕೊಳ್ಳಿ. ಒಂದೊಂದು ಲೇಯರ್ಗೂ ನೀವು ಇಲ್ಲಿ ನೀಟಾಗಿ ಸ್ಟಿಚ್ ಮಾಡಿಕೊಳ್ಳಿ, ಅಂದರೆ ಸುಕ್ಕು ಬರುವುದಿಲ್ಲ. ನೀಟಾಗಿ ಸ್ಟಿಚ್ಚನ್ನು ಮಾಡಿಕೊಳ್ಳಿ. ನಾನು ಇಲ್ಲಿ 3.5 ಇಂಚ್ ಅಳತೆಯನ್ನು ತೆಗೆದುಕೊಂಡು ಬಟ್ಟೆಯನ್ನು ಪೈಪಿಂಗ್ ಮಾಡಲು ಕಟ್ ಮಾಡಿಕೊಂಡಿದ್ದೇನೆ. ಕಟ್ ಮಾಡಿಕೊಂಡ ಪೀಸುಗಳನ್ನು ಎಲ್ಲ ಜೋಡಿಸಿಕೊಂಡು ಎತ್ತಿಟ್ಟುಕೊಂಡಿದ್ದೇನೆ. ಇದನ್ನು ನೀಟಾಗಿ ಇಲ್ಲಿ ಪೈಪಿಂಗ್ ಮಾಡಬೇಕು. ಮೇಲೆ 1/4 ಇಂಚ್ ಬಿಟ್ಟು ನೀವು ಸ್ಟಿಚ್ಚನ್ನು ಹಾಕಿಕೊಳ್ಳಿ. ಈ ರೀತಿಯಾಗಿ ಜೋಡಿಸಿಕೊಂಡು ಇಲ್ಲಿ 1/4 ಇಂಚ್ ಬಿಟ್ಟು ನೀಟಾಗಿ ಹೊಲಿಗೆಯನ್ನು ಹಾಕಿ. ಈ ಪೈಪಿಂಗ್ ಬಟ್ಟೆಯನ್ನು ಸ್ಟಿಚ್ ಮಾಡಿಕೊಳ್ಳುವಾಗ ನೀವು ಕೆಳಗಡೆ ಬೇಕಾದರೂ ಇಟ್ಟು ಸ್ಟಿಚ್ ಮಾಡಿಕೊಳ್ಳಬಹುದು, ಅಥವಾ ಹೀಗೆ ಮೇಲೆಗಡೆ ಇಟ್ಟು ಸ್ಟಿಚ್ ಮಾಡಿಕೊಳ್ಳಬಹುದು. ಸ್ಟಿಚ್ ಮಾಡುವಾಗ 1/4 ಇಂಚ್ ಬಿಟ್ಟು ಸ್ಟಿಚ್ ಮಾಡುತ್ತಾ ಹೋಗಿ. ಪೈಪಿಂಗ್ ಬಟ್ಟೆಯನ್ನು ಜಗ್ಗಬೇಡಿ, ಎಳೆಯಬೇಡಿ. ಬೆಡ್ಶೀಟ್ ಕೌದಿಯ ಭಾಗವನ್ನು ಮಾತ್ರ ಹಿಡಿದುಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕಿಕೊಳ್ಳಿ. 4 ಕಡೆಗೂ ಇದೇ ರೀತಿಯಾಗಿ ಸ್ಟಿಚ್ಚನ್ನು ಮಾಡಿಕೊಳ್ಳಿ. ನಾಲ್ಕು ಕಡೆಗೂ ಸ್ಟಿಚ್ ಮಾಡಿಕೊಂಡ ನಂತರ 1/4 ಇಂಚ್ ಮಡಿಚಿ ಈ ಬಟ್ಟೆಯನ್ನು ನೀಟಾಗಿ ಮೇಲ್ಭಾಗದಲ್ಲಿ ಸ್ಟಿಚ್ಚನ್ನು ಹಾಕುತ್ತಾ ಹೋಗಿ. ಹೀಗೆ 4 ಕಡೆಗೂ ಸ್ಟಿಚ್ಚನ್ನು ಮಾಡಿಕೊಳ್ಳಿ. ಈಗ ಸುಂದರವಾದ ಕೌದಿಯು ರೆಡಿಯಾಯಿತು. ಬೇಸಿಗೆಗೆ ತಂಪಾಗಿ ಮತ್ತು ಮಳೆಗಾಲಕ್ಕೆ ಬೆಚ್ಚಗೆ ಇರುವಂಥ ಕೌದಿ ರೆಡಿಯಾಯಿತು. ನೀವು
ಹಾಸಿಕೊಳ್ಳಬಹುದು ಅಥವಾ ಹೊದ್ದುಕೊಳ್ಳಬಹುದು. ತುಂಬ ಚೆನ್ನಾಗಿರುತ್ತದೆ.